ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ ಯಾರು ಬರ್ತಾ ಇದಾರೆ ಹೇಳಿದಿನಲ್ಲ, ಇವತ್ತು ನಿನ್ನೆ ನಾಳೆ ಎಲ್ಲ ಸುಚಿತ್ರಾ ಅವರು ಬರ್ತಾರೆ. ಅದ್ಭುತವಾಗಿರುವಂತ ಆಂಧ್ರ ಸ್ಪೆಷಲ್ ನ ತೋರಿಸ್ತಾ ಇದಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ಆಂಧ್ರ ಸ್ಪೆಷಲ್ ಮಾಡಕ್ ಶುರು ಮಾಡಿದ್ಮೇಲೆ ಸ್ವಲ್ಪ ಆಂಧ್ರದವ್ರ ತರನೇ ಆಗ್ಬಿಟ್ಟಿದ್ದೀರಾ. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಹೈದರಾಬಾದಿ ಕೀಮಾ. ಹೈದರಾಬಾದಿ ಕೀಮಾ ಅಂದ್ರೆ ಉಂಡೆ ಗಿಂಡೆ ಮಾಡಲ್ಲ ಅವರು? ಇಲ್ಲ, ಜಸ್ಟ್ ಹಾಗೆ ಗೊಜ್ಜು ಮಾಡ್ತಾರ. ಓಕೆ, ಗೊಜ್ಜೆ ತೋರಿಸ್ತಾ ಇದೀವಿ. ಎಲ್ಲ ಗೊಜ್ಜಿನ ತಿನ್ನೋದು, ಚಪಾತಿಗೆ ತಿನ್ನೋದು, ಪೂರಿಗೆ ತಿನ್ನೋದು, ದೋಸೆಗೆ ತಿನ್ನೋದು, ಯಾವುದಿಲ್ಲ ಅಂದ್ರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಕೀಮಾ ಮಾಡಿ ತೋರಿಸ್ತಾ ಇದ್ರೆ. ಕೀಮಾ ಮಾಡಕ್ ಏನ್ ತಂದಿದ್ದೀರಾ? ಇಷ್ಟೊಂದು ತಂದಿದ್ದೀರಾ? 5, 10, 15, 20 ತಂದಿದ್ದೀರಾ? ಏನ್ರಿ ಇದು? ಏನಿಲ್ಲ, ಎಲ್ಲ ಮಾಮೂಲಿ ಇಂಗ್ರೀಡಿಯೆಂಟ್ಸ್. ತೋರಿಸಿ ಅದೇನೇನ್ ತಂದಿದ್ದೀರಾ ಹೇಳಿ. ಹೈದರಾಬಾದಿ ಕೈಮಾ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಮೊಸರು, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟೊಂದೆಲ್ಲ ತಂದಿದ್ದೀರಾ ಅಂದ್ಮೇಲೆ ಕಾರ್ಯಕ್ರಮ ಶುರು ಮಾಡ್ಲೇಬೇಕು. ಫಸ್ಟ್ ಏನ್ ಕೊಡ್ಲಿ? ಒಂದ್ ಕುಕ್ಕರ್ ಕೊಡಿ, ಕೈಮಾನ ಬೇಯಿಸ್ಕೊಳ್ಳೋಣ. ಒಂದು ಕುಕ್ಕರ್ ಕೊಡಿ. ಓಕೆ ಮೇಡಮ್, ಒಂದೇ ಒಂದು ಕುಕ್ಕರ್ ಕೊಡ್ತೀನಿ. ಎಣ್ಣೆ ಬೇಡವಾ? ಕಡಿಮೆ ಮಾಡ್ಬಿಡಿ ಸ್ವಲ್ಪ, ಆಮೇಲೆ ಹೈ ಮಾಡೋಣ. 1/4 kg ಇದೆ ಕೈಮಾ ಇಲ್ಲಿ. ಎಸ್, ಮಟನ್ ಕೈಮಾ. ಸ್ವಲ್ಪ ಅರಿಶಿನದ ಪುಡಿ ಇದಕ್ಕೆ ಖಂಡಿತವಾಗ್ಲೂ ಹಾಕೊಳ್ಳೋಣ. ಆಮೇಲೆ ಆಂಧ್ರ ಸ್ಪೆಷಲ್ ಬೇರೆ ಮಾಡ್ತಾ ಇದೀವಿ, ಸರಿಯಾಗಿ ನೋಡ್ಕೊಳ್ರಿ. 2 ಚಕ್ಕೆ, ಲವಂಗ 1-2, ಏಲಕ್ಕಿ 1-3. ಏನಕ್ಕೆ ಅದಕ್ಕ? ಹೌದು. ಓಹೋ, ಜಾಪತ್ರೆ 1. ಓಹೋ, ಏನೋ ಹೊಸ ವಿಧಾನ ಬಿಡಿ ಇದು. ನಮ್ ಕಡೆ ಎಲ್ಲ ಹಿಂಗ್ ಮಾಡಕ್ಕಿಲ್ಲ. ಟಾಟಾ ಸಾಲ್ಟ್ ಸ್ವಲ್ಪ ಮತ್ತೆ ಹಾಕೋಣ, ಕೈಮಾ ಗಿಡಿಯಷ್ಟು. ಓಕೆ, ಸ್ವಲ್ಪ ನೀರು, ಕೈಮಾ ಬೇಯಿಸ್ಕೊಳ್ಳೋದು ಅಷ್ಟೇ ಸಾಕ ನೀರು? ಓಕೆ, ಮತ್ತೆ ನೀರು ಬಿಡುತ್ತೆ ಕೈಮಾ, ಅಷ್ಟೇ ಸಾಕು. ಓಕೆ, ಜಾಸ್ತಿ ವಾಟರ್ ಕಂಟೆಂಟ್ ಬೇಡ ನಮ್ಗೆ. ಆಯ್ತು. ಲಿಡ್ನ ಕ್ಲೋಸ್ ಮಾಡ್ಬಿಡಿ. 1 to 2 ವಿಸಿಲ್ಸ್ ಕೈಮಾನ ಬೇಯಿಸ್ಕೊಂಡ್ಬಿಡೋಣ. ಇದ್ರಲ್ಲಿ ಎಲ್ಲ ಸ್ಪೈಸಸ್ ಆಡ್ ಮಾಡಿರ್ತೀವಿ, ಎಲ್ಲ ಸ್ಪೈಸಸ್ ಫ್ಲೇವರ್ಸ್ ಕೈಮಾಗ ಇಟ್ಕೊಳ್ಳುತ್ತೆ. ಓಕೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಅರಿಶಿನದ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿದೀನಿ. 1 to 2 ವಿಸಿಲ್ಸ್ ನ ಕೈಮಾನ ಬೇಯಿಸ್ಕೊಳ್ತೀವಿ. ಆಯ್ತು ಮೇಡಮ್, ಮುಂದಕ್ಕೆ ಏನ್ ಮಾಡೋಣ? ಒಂದ್ ಸೈಡ್ ಕಡಾಯಿ ಇಡಿ. ಓಕೆ, ರೆಡಿ, ಪ್ಯಾನ್ ರೆಡಿ ಆಗಿದೆ. ಏನ್ ಮಾಡೋಣ ಇವಾಗ? ನೆಕ್ಸ್ಟ್ ಎಣ್ಣೆ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಕಡೆ ಎಣ್ಣೆ ಕಾಯ್ತಾ ಇದೆ ಪ್ಯಾನ್ ಅಲ್ಲಿ. ಇಲ್ಲಿ ನಾವು ಕುಕ್ಕರ್ಗೆ ಹಾಕಿ ಮಟನ್ ಕೀಮಾವನ್ನ ಕೂಗಿಸ್ಕೊಳ್ತಾ ಇದೀವಿ. 2 ವಿಷಲ್ ಕೂಗ್ಲೇಬೇಕಿದು. ನೆಕ್ಸ್ಟ್ ರೀ ಹೇಳ್ರಿ. ಸೈಡ್ ಡಿಶ್ ಸ್ಪೆಷಲ್ ಮಾಡ್ತಾ ಇದೀವಿ. ಸೈಡ್ ಡಿಶ್ ಸ್ಪೆಷಲ್ ಅಲ್ಲ ಇದು, ಈ ವಾರ ಪೂರ್ತಿ ಚಪಾತಿ, ಪೂರಿ, ದೋಸೆಗೆಲ್ಲ ಏನೇನ್ ಬೇಕೋ ಅದೆಲ್ಲ ಮಾಡಿ ತೋರಿಸ್ತಾ ಇದೀವಿ. ತುಂಬಾ ಸಖತ್ತಾಗಿರುತ್ತೆ. ಯಾಕಂದ್ರೆ ಯಾವಾಗಲೂ ನಾವು ಕರ್ನಾಟಕದೇ ತೋರಿಸ್ತಾ ಇರ್ತೀವಿ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ಶೈಲಿಯ ಅಡುಗೆಗಳಿರುತ್ತೆ. ತಿನ್ನೋದು ಒಂದೇ ಚಿಕನ್ ಮಟನ್ ಆದ್ರೂ ಕೂಡ ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ಕೊಂಡು ತಿಂತಾರೆ. ಹಾಕೋಬಹುದು. ಇದಕ್ಕೆ ಚೆನ್ನಾಗಿ ಕ್ರಶ್ ಆಗಿ ಅಥವಾ ಚಾಪ್ ಆಗಿರಂತ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ, ಓಕೆ. ಶುಂಠಿ, ಎಸ್, ಶುಂಠಿ ಬೆಳ್ಳುಳ್ಳಿ ಮೇನ್ ಅಲ್ಲ, ಈ ಚಾಪ್ ಮಾಡಿದ್ರೆ ಮಜಾ ರೀ. ಏನೇ ಹೇಳ್ರಿ ಸುಜಿ. ಪೇಸ್ಟ್ ಹಾಕೋದಿಕ್ಕಿನ ಎಸ್, ಇದೇ ಜಾಸ್ತಿ ಫ್ಲೇವರ್ಫುಲ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಅದು ಚೆನ್ನಾಗಿ ಸಾಸೆ ಬರ್ಲಿ. ಘಮ ಬಿಡಬೇಕು ಅಂತೀರಾ? ಹೌದು. ವೆರಿ ಗುಡ್. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಹುರಿದಿದೆ. ಸಣ್ಣದಾಗಿ ಹೆಚ್ಚಿರಂತ ಈರುಳ್ಳಿ. ಒಂದ್ ದೊಡ್ಡ ಈರುಳ್ಳಿ ಆಗುತ್ತೆ. ದೊಡ್ಡ ಈರುಳ್ಳಿ ಒಂದೇ ಒಂದು ಸಾಕಲ್ಲ? ಸಣ್ಣದಾದ್ರೆ 2 ಹಾಕೋಬಹುದು. ಓಕೆ, ನಂತರ ಚೆನ್ನಾಗಿ ಫ್ರೈ ಬೇಕಾಯ್ತು. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗ್ಬೇಕು. ಓಕೆ ಮೇಡಮ್. ಎರಡು ವಿಷಲು, 3 ವಿಷಲು, ಎಷ್ಟು ವಿಷಲು? 2 ವಿಷಲ್ ಬೇಕೇ ಬೇಕಲ್ಲ. ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲಾಂದ್ರೆ ಕೈಮಾ ಅದು ಜೀರ್ಣ ಆಗಲ್ಲ. ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿರೋದು ಜೀರ್ಣ ಆಗಲ್ಲ. ಅದು ಚೆನ್ನಾಗಿ ಫ್ರೈ ಆದಷ್ಟು ನಾನ್ ವೆಜ್ ಅಡುಗೆಲಿ ಅಡುಗೆ ಚೆನ್ನಾಗಿರುತ್ತೆ. ಎರಡಾಯ್ತು, ಇನ್ನೊಂದಾಗ್ಲಾ? ಸಾಕಾ? ಮಟನ್ ಅಲ್ಲ, ಬೇರೆ ನೋಡ್ಕೊಂಡು. ಓಕೆ, ಟೊಮೆಟೊ ಹಾಕ್ತಾ ಇದ್ದೀನಿ. ಎಸ್, ಆಫ್ ಮಾಡ್ತಾ ಇದ್ದೀನಿ.
ಆಫ್ ಮಾಡ್ಬಿಟ್ಟಿದ್ದೀನಿ. ಟೊಮೆಟೊ ಹಾಕಿದೀವಿ, ಈರುಳ್ಳಿ ಹಾಕಿದೀವಿ, ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿನ ಚಾಪ್ ಮಾಡಿರೋದು ಹಾಕಿದೀವಿ. ಈಗ ಅರಿಶಿನ ಪುಡಿ ಹಾಕ್ತಾ ಸ್ವಲ್ಪ ಅರಿಶಿನ ಪುಡಿ. ಸಾಕು ಅರಿಶಿನ ಪುಡಿ ಇಷ್ಟೇನೆ? ಕೈಮಾಗೂ ಹಾಕಿದ್ದೀನಿ ನಾನು. ಹೌದು. ಏನ್ರಿ ಸುಚಿತ್ರಾ, ಏನ್ರಿ ನೀವು ಹೊಟ್ಟೆ ಶುರು ಆಗ್ತದೆ, ಹಾಕ್ರಿ ಬೇಗ ಬೇಗ. ಹಸಿಮೆಣಸಿನಕಾಯಿ. ಓಕೆ, ಖಾರದ ಅಡಿಗೆ ಹಾಕಿ 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 ಹಾಕಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಇದು ಕುಕ್ ಆಗ್ಬೇಕಲ್ಲ, ಮೆತ್ತಗೆ ಹಾಕ್ಬೇಕು. ಅಷ್ಟೊಳಗೆ ಇದು ತಣ್ಣಗಾಗ್ಬೇಕು. ಹೌದು ಅಲ್ವಾ? ಹೌದು. ಇದೆಲ್ಲ ಫ್ರೈ ಮಾಡೋಷ್ಟೊತ್ತಿಗೆ ಅದಾಗುತ್ತೆ, ಕುಕ್ ಆಗಿರುತ್ತೆ. ಓಕೆ. ಈ ಖಾರದ ಪುಡಿಗಳೆಲ್ಲ ಆಮೇಲೆ ಹಾಕೊಳ್ಳೋದಾ, ಕೈಮಾ ಹಾಕೊಂಡ್ಮೇಲೆ ಹಾಕೊಳ್ಳೋದಾ? ಇಲ್ಲ, ಹಾಕ್ತೀನಿ ಇದಕ್ಕೆ. ಹಾಕ್ಬಿಡೋಣ ಅಲ್ವಾ ಫಸ್ಟ್? ಟೊಮೆಟೊ ಸ್ವಲ್ಪ ಬೇಲಿ ಹಾಕ್ತೀನಿ. ಓಕೆ. ಮೊಸರು ಬೇರೆ ಇಟ್ಕೊಂಡಿದಿರಲ್ಲ, ಯಾವಾಗ ಹಾಕ್ತೀರಾ? ಕೈಮಾಗೆ ಹಾಕ್ತೀನಿ. ಕೈಮಾಗ ಹಾಕಕ್ಕ? ಓಕೆ ಮೇಡಮ್. ಅಚ್ಕಾರದ ಪುಡಿ, ನಮ್ಮ ಎವರೆಸ್ಟ್ ಅವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಒಳ್ಳೆ ಕಲರ್ಗೆ, ಒಳ್ಳೆ ರುಚಿಗೆ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ. ಧನಿಯಾ ಪೌಡರ್. ಓಕೆ. ಓಹೋ, ಏನು ಬಂದಿಲ್ಲ. ಸ್ವಲ್ಪ ಸೂಪ್ ಕಂಟೆಂಟ್ ಹಾಕಿ. ಸಾಕು ಸಾಕು. ಹಿಂಗೆ ರೆಡಿಮೇಡ್ ಅಡಿಗೆ ರೆಡಿ. ನೀರು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ. ಅದ್ರ ಬದಲು ನಾವೇನು ಬೇಯಿಸಿರ್ತೀವಿ ಅದ್ರ ಅದನ್ನೇ add ಸೂಪ್ ಮಾಡ್ಕೋಬಹುದು. ಹಾಕೋಬಹುದು. ಹೌದು. ಏನಕ್ಕಣ? ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ ಮೇಡಮ್. ಪುದೀನ ಹಾಕ್ಬೇಕು, ಒಳ್ಳೆ ಅದು ಕೈಮಾಗೆ ಪುದೀನ ಸಬ್ಬಾಕ್ಸಿ ಸೊಪ್ಪು ಇರಲೇಬೇಕು. ಕೈಮಾ ಹಾಕ್ತೀವಿ. ಹಾಕೋಣ. ಏನ್ರಿ 1/4 kg ಕೈಮಾ ಅಂತೀರಾ? ಕೈಮಾ 100 ಗ್ರಾಮ್ ಇಲ್ವಲ್ರಿ ಒಳಗಡೆ? ವಿಚಿತ್ರ. 1/4 kg ಅಂತ ಹೇಳಿದ್ರಲ್ರಿ, ಎಲ್ರಿ 1/4 kg ಇದೆ? ಒಳ್ಳೆ ಕತೆ ಅಲ್ಲ. 50 ಗ್ರಾಮ್ ಇರೋ ತರ ಕಾಣ್ತಾ ಇದೆ ಅದು. ಕೈಮಾನೇ ಕಾಣ್ತಾ ಇಲ್ಲ. ಕೈಮಾನೆ ಕಾಣ್ತಾ ಇಲ್ಲ. ಗೊಜ್ಜೆ ಇಷ್ಟೊಂದು ಆಗ್ಬಿಟ್ಟೈತಲ್ರಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸಾಕ್ರಿ? ಮೊಸರು ಬೇಕಾ? ಹಾ, ಬೇಕು. ಹಾಕಿ ಮೇಡಮ್. ಫ್ರೆಶ್ ಕ್ರೀಮ್ ಬದಲು ಮೊಸರಾ? ಇಲ್ಲ, ಒಂದ್ 2 ಸ್ಪೂನ್ ಅಷ್ಟು ಹಾಕ್ತೀನಿ. ಓಕೆ. ಹೈದರಾಬಾದಿ ಕಲರೇ ಚೇಂಜ್ ಆಗ್ಬಿಡುತ್ತಲ್ಲ ಇದು? ಹೌದು. ಎಲ್ಲ ಹಾಕೊಂಡಾಗಿದ್ಯಾ? ಇನ್ನೇನು ಉಳ್ಕೊಂಡಿಲ್ವಾ? ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋಣ. ಕ್ಲೋಸ್ ಮಾಡೋಣ. ಇನ್ನೇನ್ ಬೇಯಿಸ್ತೀರಿ? ಕುಕ್ಕರ್ ಬೇರೆ ಕೂಗಿಸ್ಕೊಂಡಿದ್ದೀರಾ? ಆಹಾ, ಎಣ್ಣೆ ಬಿಟ್ಟಿದೆ. ಸ್ವಲ್ಪ ಗರಂ ಮಸಾಲ ಲಾಸ್ಟ್ ಅಲ್ಲಿ. ಓಕೆ. ನಂತರ ಆಂಧ್ರ ಶೈಲಿಯ 2ನೇ ದಿನದ ವಿಶೇಷವಾದ ಅಡುಗೆ ಕೊತ್ತಂಬರಿ ಹಾಕ್ತಾ ಇದ್ದಾರೆ. ಗಾರ್ನಿಶ್ಗೆ ಆಫ್ ಮಾಡೋಣ. ಗಟ್ಟಿಯಾಗೋಯ್ತಲ್ಲ? ಆದ್ರೂ ಸುಚಿತ್ರಾ, ನೀವು 1/4 kg ಕೈಮಾ ತರಬಾರ್ದು, ಅರ್ಧ kg ತರಬೇಕಾಯ್ತಲ್ವೇನ್ರಿ? ಯಾರಿಗೂ ಸಲ್ಲ ಸಾಕಿದೆ, ಎಷ್ಟೊಂದು ಹಾಕಿದೆ. ಟೊಮೆಟೊ ಗೊಚ್ಕೊಂಡಂಗೆ ಕಾಣ್ತಿದೆ. ಕೈಮಾ ಅಂತ ಯಾವಂಗ್ರಿಗೆ ಗೊತ್ತಾಗುತ್ತೆ? ಅನ್ಯಾಯಪ್ಪ ಇದೆಲ್ಲ. ಹೈದರಾಬಾದಿ ಕೀಮಾ. ಓಕೆ. ಹೈದರಾಬಾದಿ ಕೀಮಾ, ಅದ್ರ ಮೇಲೆ ಬೇಯಿಸಿರತಕ್ಕಂತ ಮೊಟ್ಟೆ. ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ, ಚಪಾತಿ ಬೇಕು ಅನಿಸ್ತಾ ಇದೆ, ಪೂರಿ ಬೇಕು ಅನಿಸ್ತಾ ಇದೆ. ನಮ್ಮ ಆಂಧ್ರ ಶೈಲಿಯ ವಿಶೇಷವಾದ ಅಡಿಗೆಯ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೈದರಾಬಾದಿ ಕೈಮಾ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಮಟನ್ ಕೈಮಾ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಉಪ್ಪು, ನೀರು ಹಾಕಿ 2 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಟೊಮ್ಯಾಟೊ, ಅರಿಶಿನ ಹಾಕಿ ಬೇಯಿಸಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಪುದೀನ, ಬೇಯಿಸಿದ ಮಟನ್ ಕೈಮಾ, ಉಪ್ಪು, ಮೊಸರು, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸಿ. ಈಗ ಹೈದರಾಬಾದಿ ಕೈಮಾ ಸವಿಯಲು ಸಿದ್ಧ. ಓಕೆ ಸುಚಿತ್ರಾ ಅವರೇ, ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ಏನೋ ಒಂಥರ ಚೆನ್ನಾಗಿದೆ ಹೀಗೆ ಗಟ್ಟಿಗೆ ಬರೋದು ಇದು ಅಲ್ಲ? ಎಷ್ಟು ಗೊಜ್ಜೆ ಟೊಮೆಟೊ ಗೊಜ್ಜಾಗಿನ ಗಟ್ಟಿಗೆ ಇದು. ಇದೇನಿದು ಮೊಟ್ಟೆ ಶೋಕಿಗ? ಓಕೆ. ಹೈದರಾಬಾದಿ ಕೀಮಾ ಜೊತೆ ಕೊಡ್ತಾರೆ ನೀವು ರೆಸ್ಟೋರೆಂಟ್ಸ್ ತಗೊಂಡಾಗ. ಓಕೆ. ಒಳ್ಳೆ
ಒಳ್ಳೆ ಒಂದು ರೆಸಿಪಿ, ಒಳ್ಳೆ ಒಂದು ಗಟ್ಟಿ ಗೊಜ್ಜು. ನೀವು ನಿಂತ್ಕೊಂಡಿದ್ರೆ ನಮ್ಗೆ ತಿನ್ನಕ್ಕಾಗಲ್ಲ. ಹೇಗಿದೆ ಅದು ಚಪಾತಿಗೆ? ಅದ್ಭುತ ಇದೆ. ಮಾತಾಡ್ತಾ ಇಲ್ಲ, ಸುಮ್ಮನೆ ತಿಂತಾ ಇದ್ದೀರಾ. ನೆನ್ನೆ ತೋರಿಸ್ತಾ ಇರೋದು ಎಲ್ಲ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಬೇರೆ ಒಂಥರ ಬೇರೆ ರುಚಿ. ನಾವು ದಿನ ನಮ್ಗೆ ಗೊತ್ತಾಗುತ್ತೆ ನಮ್ಮ ರುಚಿಗಳು ಏನು ಅಂತ. ಹೌದು, ಅದ ರುಚಿ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ದಯವಿಟ್ಟು ಹೋಗಿ ಬನ್ನಿ, ನಾಳೆ ರೆಡಿ ಮಾಡ್ಕೊಳ್ಳಿ. ಅದ್ಭುತವಾದಂತ ಆಂಧ್ರ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸುಚಿತ್ರಾ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ನಾವು ತಿಂದಿರುವಂತ ಒಂದು ಹೊಸ ಶೈಲಿಯ ಹೊಸ ಟೇಸ್ಟಿನ ಕೈಮಾ ಚೆನ್ನಾಗಿದೆ. ನೀವು ನಮ್ಮ ಈ ವಾರ ಪೂರ್ತಿ ನಾವು ಮಾಡ್ತಾ ಇರೋದು ಆಂಧ್ರ ಸ್ಪೆಷಲ್ ವೀಕ್. ಇದು ಈ ಸ್ಪೆಷಲ್ ಆಗಿರುವಂತ ಗಟ್ಟಿ ಗ್ರೇವಿಗಳು, ಚಪಾತಿ ಪೂರಿ ಯಾವ ತರ ಗ್ರೇವಿಗಳು ಬೇಕಾಗುತ್ತೆ, ಆಂಧ್ರದಲ್ಲಿ ಯಾವ್ಯಾವ ರೀತಿ ಗ್ರೇವಿಗಳು ಸಿಗುತ್ತೆ ಅನ್ನೋದನ್ನ ಸುಚಿತ್ರ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಒಳ್ಳೆ ಮೊಟ್ಟೆ ಬೇರೆ ಇಟ್ಟಿದ್ದಾರೆ. ಹೊಟ್ಟೆ ಬೇರೆ ಹಸಿಯಕ್ಕೆ ಶುರು ಆಗಿದೆ. ಹೊಟ್ಟೆ ಅದ್ರ ಮೇಲೆ ಒಂದು ಮೊಟ್ಟೆ ಖಾಲಿ ಮಾಡೇ ಮಾಡ್ತೀವಿ. ಅಲ್ಲಿ ತನಕ ನೀವು ತಗೊಳ್ಳಿ. ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು, ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡಬೇಕು, ಆರೋಗ್ಯ ಹೆಚ್ಚಿಸ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಅಡುಗೆನ ಮಾಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ಏನ್ ಗುರುಜಿ ಮಾಡ್ತಾ ಇದೀನೋ ಆಪಲ್ ತಂದಂಗೆ ಇದೆಯಲ್ಲ, ಏನದು? ನೋಡಿ ಎಷ್ಟು ಚೆನ್ನಾಗಿ ಡಿಸೀವ್ ಆಗುತ್ತೆ. ಎಸ್, ಇದು ಕಲಂಗ್ರಿ ತಿರುಳಿನ ಮಜ್ಜಿಗೆ ಹುಳಿ. ಮಜ್ಜಿಗೆ ಅಂತ ತಕ್ಷಣ ತಿರ್ಗಾ ಬೇರೆ ಯಾವ ಮಜ್ಜಿಗೆ ಗುರುಜಿ? ತೆಂಗಿನಕಾಯಿನ ತುರ್ಕೊಂಡು ಓಕೆ, ಹಿಂಡ್ಕೊಂಡು ಮಿಕ್ಸರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೀಟ್ ಮಾಡ್ಕೊಂಡು ಓಕೆ ಹಿಂಡ್ಕೊಂಡು ಓಕೆ ಅದನ್ನ ಬಿಸಿ ಮಾಡಿ ಅದಕ್ಕೆ ಈ ಹಸಿಮೆಣಸಿನಕಾಯಿನ ತೊಟ್ಟು ಒಂದು Okay. 6-7 ಹಾಕಿ ಓವರ್ ನೈಟ್ ಬಿಟ್ಟರೆ ಅದು ಬೆಳಗ್ಗೆ ಮೊಸರಾಗಿರುತ್ತೆ. ಓಕೆ 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 ಸೊ ಅದರಿಂದ ಮಜ್ಜಿಗೆ ಮಾಡುವಂಥದ್ದು. ಓಕೆ ಗುರುಜಿ. ಓಕೆ, ಅಂದ್ರೆ ನೀವು ಆಗ್ತಾರೋ ತಿಳು ಬಂದು ಕಲ್ಲಂಗಡಿ ಹಣ್ಣಿನ ತಿಳು. ಹೌದು, ಕಲ್ಲಂಗಡಿ ಹಣ್ಣನ್ನ ಕೆಂಪು ಹಣ್ಣನ್ನ ತಿಂತೀವಿ, ಓಕೆ ಮಿಕ್ಕದ ಸಾಧಾರಣ ಬಿಸಾಕ್ಬಿಡ್ತೀವಿ. ಓಕೆ ಸೊ ಆ ಬಿಸಾಕೋದ್ರಲ್ಲಿ 2 ಭಾಗ ಮಾಡ್ಕೋಬಹುದು. Okay. ಒಂದು ಹಸಿರು ಬಣ್ಣದ ಸ್ಕಿನ್, ಇನ್ನೊಂದು ಮಿಕ್ಕಿರುವಂತ ಕುಂಬಳಕಾಯಿ ತರ ಸಿಕ್ಕತ್ತಲ್ಲ, Okay. ಅದು ತಿರುಳು. ಓಕೆ, ಕಟ್ ಮಾಡಿ ಬೇಯಿಸಿ ತಂದಿರತಕ್ಕಂಥ ಹೌದು. ತಿಳು. ಕಲ್ಲಂಗಡಿ ಹಣ್ಣಿನ ತಿರುಳಿನ ಮಜ್ಜಿಗೆ ಹುಳಿ. ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣಿನ ತಿರುಳು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಜೀರಿಗೆ, ಅರಿಶಿನ, ತೆಂಗಿನಕಾಯಿ ಹಾಲಿನ ಮಜ್ಜಿಗೆ, ಉಪ್ಪು. ಶುರು ಮಾಡೋಣ. ಏನ್ ಕೊಡ್ಲಿ ಗುರುಜಿ ಫಸ್ಟ್ ನಿಮ್ಗೆ? ಫಸ್ಟು ಇದನ್ನೆಲ್ಲ ತಿರುಕೊಳ್ಳಿ. ಉರ್ಗಡ್ಲೆ ಹಾಕ್ತಾ ಇದೀವಾ? ಹೌದು, ಹುರಿಗಡ್ಲೆ, ಓಕೆ, ಕಾಯಿ ತುರಿ, ಓಹೋ ಓಕೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ. ಓಕೆ, ಬೆಳ್ಳುಳ್ಳಿನೂ ಹಾಕಿದೀವಿ, ಜೊತೆಗೆ ಈರುಳ್ಳಿನೂ ಇದೆ. ಹೌದು, ಒಂದು ಮೆಣಸಿನ್ಕಾಯಿ ತೆಗೆದು ಬೇಡ, 4-5 ಹಸಿ Okay. ಮೆಣಸಿನ್ಕಾಯಿ. ಓಕೆ 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 ಹಸಿ ತರನೇ ಇರುತ್ತಲ್ಲ, ಇದೇನು ಬೇಯಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಬೇಯಿಸ್ಬೇಕಾ? ಹೌದು. ಓಕೆ, ಒಂದು ಸ್ವಲ್ಪ ಉಪ್ಪು ಹಾಕೋಣ. ಹಾಕಿ ಗುರು. ಸ್ವಲ್ಪ ನೀರು ಹಾಕೊಳ್ಳೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರ ಆರೋಗ್ಯದ ಅಡುಗೆ. ಮಸಾಲೆ ರೆಡಿ ಆಯ್ತು, ಮಜ್ಜಿಗೆ ರೆಡಿ ಆಯ್ತು, ಕಲ್ಲಂಗಡಿ ಹಣ್ಣಿನ ತಿರುಳು ಕೂಡ ರೆಡಿ ಆಗಿದೆ. ತಿರುಳಲ್ಲ ಇದು, ಏನಿಲ್ಲ ಇದಕ್ಕೆ ತಿರುಳು ಅಂತಾನೆ ತಿರುಳು ರೆಡಿ ಆಗಿದೆ. ತಿರುಳನ್ನ ಬೇಯಿಸ್ಕೊಂಡು ಬಂದಿನಿ. ಓಕೆ ಓಕೆ, ಹಾಕ್ಬೋದು, ಹಾಕಿ. ಓಕೆ, ಇದು ಖಾರ ರುಬ್ಕೊಂಡಿರುವಂತ ಮಸಾಲ, ತಿರುಕೊಂಡಿರುವಂತ ಮಸಾಲ. ಮಜ್ಜಿಗೆ ಹುಳಿ. ಸೊ ಇದಕ್ಕೆ ಮಜ್ಜಿಗೆ ಹಾಕೋಣ. ಓಕೆ, ಮೊದಲೇ ತಿಳಿಸಿದ್ದೀನಿ, ಮಜ್ಜಿಗೆ ಅಂದ ತಕ್ಷಣ ನೀವು ಹಸುವಿನ ಹಾಲಿನ ಮಜ್ಜಿಗೆ ಅಲ್ಲ. ಹಾಲಿನ ಮಜ್ಜಿಗೆ ಅಲ್ಲ, ಇದು ತೆಂಗಿನಕಾಯಿನ ಚೆನ್ನಾಗಿ ತುರಿದು ಅದನ್ನ ಗ್ರೈಂಡ್ರಲ್ಲಿ ಹಾಕಿ ಹಿಂಡ್ಕೊಂಡು ಅದಕ್ಕೆ 1-2-3 ತೊಟ್ಟು ಮೆಣಸಿನಕಾಯಿಯ ತೊಟ್ಟನ್ನು ಹಾಕಿದ್ರೆ ಅದು ಹುಳಿ ಬಂದಂಗೆ ಆಗುತ್ತೆ. ಅದನ್ನ ಹಾಕಿ ಮಾಡಿರ್ತಕ್ಕಂಥ ಮೊಸರು, ಅದರಿಂದ ತೆಗೆದಿರ್ತಕ್ಕಂಥ ಮಜ್ಜಿಗೆ ಇದು. ಸ್ವಲ್ಪ ಅರ್ಶಿನ ಪುಡಿ. ಸ್ವಲ್ಪ ಎವರೆಸ್ಟ್ ಅವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಹೋ, ಚೆನ್ನಾಗಿದೆ. ಓಹೋ, ಯೂಶಲಿ ನಾವೆಲ್ಲ ಕಲ್ಲಂಗಡಿ ಹಣ್ಣು ತಗೊಳ್ತೀವಿ, ಹಣ್ಣು ಮಾತ್ರ ತಿಂತೀವಿ, ಮಿಕ್ಕಿದ್ನ ಬಿಸಾಕ್ತೀವಿ.
ಅದು ಮೊದಲಾರೆ ಬಿಸಾಕ್ರೆ ದನಗಳು ತಿಂತಿತ್ತು, ದನಗಳು ಹುಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಅಲ್ಲೇ ಬಿಸಾಕಿ ಕೊಳತು ನಾರಿ ಅದು ಈ ಬೇಸಿಗೆಗಾಲದಲ್ಲೇ ಬರ್ತದು, ಅವಾಗಲೇ ನೊಣಗಳೆಲ್ಲ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಇವು ತೋರಿಸ್ಕೊಡ್ತಾ ಇರೋದು ಹಣ್ಣನ್ನ ತಗೊಂಡ್ರೆ ಏನು ಬಿಸಾಕೋ ಸೀನೇ ಇಲ್ಲ, ಸಿಪ್ಪೆಯಿಂದ ಹಿಡಿದು ತಿರುಳಿಯಿಂದ ಹಿಡಿದು ಬೀಜದಲ್ಲಿ ಏನಾರ ಮಾಡ್ಬೇಕು ಗುರುಜಿ. ಮಾಡೋಣ, ಅದು ರೆಡಿಮೇಡ್ ಬೀಜ ಸಿಕ್ಕತ್ತೆ. ಹೌದು, ಕಲ್ಲಂಗಡಿ ಹೌದೌದೌದು, ಅದನ್ನ ಮಾಡೋಣ, ಯಾವ್ದೋ ಒಂದು ಡಿಶ್ ಮಾಡೋಣ. ಅವಾಗ ಪೂರ್ತಿಯಾಗಿ ನಾವು ಕಲ್ಲಂಗಡಿನ ಉಪಯೋಗಿಸ್ಕೊಂಡಂಗೆ ಆಗುತ್ತೆ. ನಿಜ, ಅದು ಉಪಯೋಗಿಸ್ಬೇಕು, ಆ ಥರ ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ಎವ್ರಿ ಪಾರ್ಟ್ ಆಫ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಅಲ್ಲ. ಜೊತೆಗೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಇದೆ ಅಂದಾಗ ತಿನ್ಬೋದು, ಏನು ಕುದೀನು ಬಂದಿದೆ. ಖಾರ ಇರ್ಬೋದು ಅನ್ಕೊಂಡಿದ್ದೀನಿ ಗುರುಜಿ, ಸ್ವಲ್ಪ ಇದು ನೋಡ್ತಾ ಇದ್ರೆ ಅಲ್ವಾ? ಹೌದು, ಅನ್ನಕ್ಕಲ್ಲ ಇದು ಮಜ್ಜಿಗೆ ಹುಳಿ ಅನ್ನಕ್ಕೆ ಸ್ವಲ್ಪ ಖಾರ ಇದ್ರೇನೆ ಚೆನ್ನಾಗಿ. ಹೌದು, ಆಫ್ ಮಾಡೋಣ. ಓಕೆ, ಸೊ ಅದು ಕುದ್ದು ರೆಡಿ ಆಗಿದೆ, ಗಟ್ಟಿ ಇದೆ. ಇನ್ನ ನೀರ್ ಹಾಕೊಳ್ಳೋ ತರನು ಕಾಣ್ತಾ ಇದೆ ನನ್ಗೇನೋ. ಇಲ್ಲ, ಕರೆಕ್ಟ್ ಆಗಿರುತ್ತೆ. ಕರೆಕ್ಟ್ ಆಗಿದೆಯಾ? ಕಲ್ಲಂಗಡಿ ತಿರುಳಿನ ಮಜ್ಜಿಗೆ ಹುಳಿ. ಓಕೆ, ಮಜ್ಜಿಗೆ ಹುಳಿ ಮಾಡೋದೇ ಬೇರೆ ತರ, ಆದ್ರೂ ನಮ್ ಗುರುಜಿ ಮಜ್ಜಿಗೆ ಹುಳಿನ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ. ಅದು ಕಲ್ಲಂಗಡಿ ಹಾಕಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ತಿರುಳಿನ ಮಜ್ಜಿಗೆ ಹುಳಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿಗಡಲೆ, ತೆಂಗಿನಕಾಯಿ ತುರಿ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಅರ್ಧ ಬೇಯಿಸಿದ ಕಲ್ಲಂಗಡಿ ಹಣ್ಣಿನ ತಿರುಳು, ರುಬ್ಬಿದ ಮಿಶ್ರಣ, ತೆಂಗಿನಕಾಯಿ ಹಾಲಿನ ಮಜ್ಜಿಗೆ, ಅರಿಶಿನ, ಉಪ್ಪು ಹಾಕಿ 2 ನಿಮಿಷ ಬೇಯಿಸಿದರೆ ಕಲ್ಲಂಗಡಿ ಹಣ್ಣಿನ ತಿರುಳಿನ ಮಜ್ಜಿಗೆ ಹುಳಿ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡ ಗುರುಜಿ. ಇದಕ್ಕೆ ಉಪ್ಪು ಖಾರ ನೀವು ನೋಡಿಕೊಂಡು ನಿಮ್ಗೆ ಹೇಗೆ ಸೂಟ್ ಆಗುತ್ತೋ ಹಾಗೆ ಹಾಕೋಬಹುದು. ಅದು ತೆಂಗಿನಕಾಯಿ ಇದ್ರಲ್ಲಿ ತೆಗ್ದಿದೀವಲ್ಲ, ಸ್ವಲ್ಪ ಅದೇನೋ ಬೇರೆ ತರ ಅನ್ಸುತ್ತೆ ನಮ್ಗೆ. ನೀವು ಮುಂದೆ ಮಾಡಿದ್ವಲ್ಲ, ಅದಕ್ಕೆ ಜಸ್ಟ್ ಮಾಡಿ ನಿಮ್ಗೆ ಕೊಟ್ಬಿಟ್ರೆ ಮೋಸ್ಟ್ ಪ್ರಾಬಬಲಿ ಗೊತ್ತಾಗಲ್ಲ. ಏನೋ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಅನ್ಕೋಬಹುದು. ಅಷ್ಟೇ. ಒಳ್ಳೆ ಅದ್ಭುತವಾಗಿದೆ. ನೋ ಪ್ರಾಬ್ಲಮ್, ಬಾರಿಸ್ಕೋಬಹುದು. ಅಂದ್ರೆ ಏನು ಆ ಮಜ್ಜಿಗೆ ತರನೇ ಇಲ್ಲ, ಅವೆಲ್ಲ ಏನೂ ಇಲ್ಲ. ಅದು 100 ಚೆನ್ನಾಗಿದೆ, ಏನು ಮುಟ್ಟ ತೆಗೆದಾಕೋ ಸೀನೇ ಇಲ್ಲ, ತುಂಬಾ ಚೆನ್ನಾಗಿದೆ. ಆ ಕಲ್ಲಂಗಡಿ ತಿರುಳಲ್ಲಿ ಇದು ಮಾಡಿದೀವಲ್ಲ ಅನ್ನೋದೇ ಒಂದು ಖುಷಿ. ಜೊತೆಗೆ ಒಂದು ಪ್ರಶ್ನೆ ಬೇರೆ ಇದೆ ಗುರುಜಿ, ಒಬ್ರು ನಿಮ್ಗೋಸ್ಕರ ಪ್ರಶ್ನೆ ಕೇಳಕ್ ಆಯ್ತಾ ಇದಾರೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಗುರು ಜೊತೆ ಮಾತಾಡ್ಬೇಕಾ ನೀವು? ಹೇಳಿ ಗುರುಜಿ, ಅವ್ರು ಕೇಳಿಸ್ಕೊಳ್ತಾ ಇದಾರೆ, ಹೇಳಿಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಮ್ಮ. ನಮ್ಮ ಮನೆಯ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಕೇಳಮ್ಮ, ಏನು? ಅವ್ರಿಗೆ ತುಂಬಾನೇ ಕೋಪ, ಸಣ್ಣ ವಿಚಾರ ತುಂಬಾನೇ ಕೋಪ ಗುರುಜಿ. ಯಾರಿಗಮ್ಮ? ನಿಮ್ಮ ಯಜಮಾನ್ರಿಗ? ನಮ್ಮ ಯಜಮಾನ್ರಿಗೆ. ಕೇಳಮ್ಮ. ಸಣ್ಣ ವಿಚಾರನ್ನು ದೊಡ್ಡ ವಿಚಾರ ಮಾಡಿ ಇಡೀ ಒಂದಿನ ಆಗ್ಲಿ ಜಗಳ ಮಾಡೋದು, ಈ ತರ ಮಾಡ್ತಾ ಇರ್ತಾರೆ. ಅವ್ರು ಅನ್ಕೊಂಡಿದ್ ಕೆಲ್ಸ ಆಗಿಲ್ಲ ಅಂದ್ರೆ ಮೂಗಲ್ ಬಿಸಿ ಗಾಳಿ, ಆಮೇಲೆ ಒಂದ್ ಸೈಡ್ ತಲೆನೋವು ಹಿಂಗ್ ಬರುತ್ತೆ ಇರ್ತದೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಾವ್ ಮದ್ವೆಗೆ 15 ವರ್ಷ ಇದೆ, ಅವತ್ತಿಂದಲೂ ಇದೇ ತರಾನೇ. ನಾವ್ ಅಪ್ಪನ್ ಕಂಡ್ರೆ ಆಗಲ್ಲ, ನಮ್ಮ ಅಕ್ಕನ್ ಕಂಡ್ರೆ ಆಗಲ್ಲ. ಊರಿಗೆ ಹೋಗೇನ ಹೇಳಿರ್ತಾರೆ, ಹೋಗಿ ಒಂದ್ ಮಧ್ಯಾಹ್ನ ಬರ್ತೀನಿ ಇಂದ ಸಂಜೆ ಬರೋದಾದ್ರೆ ಏನಕ್ ಬರ್ಲಿಲ್ಲ, ಹಂಗೆ ಹಿಂಗೆ. ಅದೊಂದ್ 2 ದಿನ ಜಗಳ ಅದೇ ನಡೀತಾ ಇರ್ತದೆ. ಯಾವತ್ ತಾನೇ ಕರೆಕ್ಟ್ ಆಗಿ ಬಂದೆ, ನಿಮ್ಮೂರ್ಗ್ ಹೋದಾಗೆಲ್ಲ ಇದೇ ಗೋಳು, ಹಂಗೆ ಹಿಂಗೆ ಮಾತಾಡ್ಕೊಂಡಿದ್ರು. ಒಂದೇ ಸಮ ಇದಲ್ಲ ಮಾತಾಡ್ಕೊಂಡು, ಎಲ್ಲ ಅರ್ಧ ದಿನನೇ ಅಷ್ಟೇ ಫ್ರೆಂಡ್ಶಿಪ್ ಆಗ್ಲಿ. ಎಲ್ಲಿಂದ ಫೋನ್ ಮಾಡ್ತಾ ಇದೀರಾ ನೀವು? ಎಲ್ಲಿಂದ ಫೋನ್ ಮಾಡ್ತಾ ಇದೀರಾ? ನಾವು ಬೆಂಗಳೂರಿಂದ ಸರ್. ಬೆಂಗಳೂರಿಂದಾನೇ ಫೋನ್ ಮಾಡ್ತಾ ಇದೀರಾ? ಈ ತೊಂದರೆಗೆ 3-4 ಕಾರಣ ಇರುತ್ತೆ. ಮೊದಲನೇದಾಗಿ ಈ ಜನ್ಮದ ಕಾರಣ. ಸಪೋಸ್ ನಿಮ್ಮ ಯಜಮಾನ್ರು ನಿಮ್ಮನ್ನ ಇಷ್ಟ ಪಡದೇನೆ ಮದುವೆ ಆಗಿದ್ರು ಅಂತ ಇಟ್ಕೊಳ್ಳೋಣ. ಆವಾಗ ಅವ್ರಿಗೆ ಏನೋ ಒಂದು ಅನಿವಾರ್ಯತೆಯಿಂದ ಮದುವೆ ಆಗೋಗಿರ್ತಾರೆ, ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ, ಕಟ್ಕೊಂಡಿರೋಕ್ಕೂ ಆಗಲ್ಲ. ಆವಾಗ ಸಿಡ ಅನ್ನೋದು ಬಹಳ ಸಾಮಾನ್ಯ. ಇದನ್ನ ಸರಿ ಮಾಡ್ಬೋದು. ಬಟ್ ನಿಮ್ಮ ಯಜಮಾನ್ರು ಈಗ ಇತ್ತೀಚೆಗೆ ಇಷ್ಟಪಡ್ತಾರೆ. ಮದುವೆ ಸ್ಟಾರ್ಟಿಂಗ್ ಇಷ್ಟ ಇರ್ಲಿಲ್ಲ. 90% ಇದೆ. ಗಂಡ ಹೆಂಡತಿಗೆ ಅಥವಾ ಗಂಡಂಗೆ ಹೆಂಡತಿ ಮೇಲೆ ಕೋಪ ಅಂದ್ರೆ ಇಷ್ಟ ಇಲ್ಲದೆ ಮದುವೆ ಆಗಿದ್ದಾನೆ, ಏನೋ ಕಟ್ಕೊಂಡಿರ್ಬೇಕು, ಇದಾನೆ, ಆ ಥರ ಆಗ್ಬಿಡುತ್ತೆ. ಇದು ಗಂಡ ಒಪ್ಪಿದ್ರೆ ಸರಿ ಮಾಡ್ಲಿಕ್ಕೆ ಏನು ಕಷ್ಟ ಆಗೋದಿಲ್ಲ.
ಗಂಡ ಅಕಸ್ಮಾತ್ ಒಪ್ಪದೇ ಇದ್ರು ಮದುವೆ ಆಗೋಗಿದೆ, ಇನ್ನು 15 ವರ್ಷ ಆದ್ಮೇಲೆ ಡೈವೋರ್ಸ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಗಂಡನ ಪರ್ಮಿಷನ್ ಇಲ್ಲದೇನೆ ನೀವು ಅವರನ್ನ ಹೀಲ್ ಮಾಡೋಕ್ಕೆ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಮಾಡ್ಬೋದು. ಮತ್ತೊಂದು, ನಿಮ್ಮ ಯಜಮಾನರಿಗೆ ಏನಾದರೂ ಪ್ರೇತ ಬಾಧೆ ಇದ್ದಾಗಲೂ ಈ ಥರದ ಸಿಂಪ್ಟಮ್ಸ್ ಇರುತ್ತೆ, ಮತ್ತು ಹಿಂದಿನ ಜನ್ಮದ ಸಮಸ್ಯೆಗಳಿದ್ರೂ ಈ ಥರ ಇರುತ್ತೆ. ಯಾವುದು ಡಾಮಿನೇಟಿಂಗ್ ಆಗಿದೆ ಅಂತ ನೋಡಿ ಅದನ್ನು ಗುಣಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ನಿಮ್ಮ ಯಜಮಾನರು ಒಪ್ಪಿದ್ರೆ ಭಾಳ ಸುಲಭವಾಗಿ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ನಾನು ಹೇಳ್ಕೊಡ್ತೀನಿ 3.5 ದಿವಸದ ಕ್ಲಾಸಲ್ಲಿ. ಅದನ್ನು ಕಲಿತು ನೀವು ಮತ್ತು ಇನ್ನೊಬ್ಬರಾದರೂ ಸಹಾಯಕರು ಬೇಕು. ನೀವೇ ಹೀಲ್ ಮಾಡ್ತಾ ಬಂದಾಗ ಸರಿ ಹೋಗುವ ಸಂಭವ ಇದೆ. ಹಂಗೆ ಸರಿ ಹೋಗ್ತಿದ್ರೆ ನನ್ನ ಹತ್ರ ಬಂದರೆ, ಕಲಿತಾದ್ಮೇಲೆ ಅಭ್ಯಾಸ ಮಾಡಿದ್ಮೇಲೆ ನನ್ನ ಹತ್ರ ಬಂದರೆ ನಾನು ಮಾಡಿಸ್ಕೊಡ್ತೀನಿ. ಇದು ಸರಿ ಹೋಗುತ್ತೆ. ಆಗುತ್ತೆ. ಓಕೆ ಗುರುಜಿ, ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆಗೆ ಉತ್ತರನೂ ಸಿಕ್ಕಿದೆ, ಜೊತೆಗೆ ಕಲ್ಲಂಗಡಿ ತಿರುಳಿನ ಮಜ್ಜಿಗೆ ಹುಳಿ ಕೂಡ ಸಿಕ್ಕಿದೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಕಲ್ಲಂಗಡಿನ ತಿರುಳಾಕಿ ಇದನ್ನ ಮಾಡಬಹುದು ಅಂತ ಯಾರಿಗೂ ಗೊತ್ತಿರಕ್ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಕಲ್ಲಂಗಡಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದೀವಿ. ಸೀಸನಲ್ ವೈಸ್ ಏನು ತರಕಾರಿ, ಏನು ಹಣ್ಣು ಸಿಗುತ್ತೋ ಅದನ್ನ ಯೂಸ್ ಮಾಡ್ತಾ ಹೋಯ್ತು ಅಂದ್ರೆ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ತಿಳಿಸಿ, ಇಷ್ಟೊಂದು ಅನ್ನ ತಂದಿದ್ದಾರೆ, ಅಷ್ಟೊಂದು ಕಲ್ಲಂಗಡಿನ ಹಾಕಿ ಅದ್ಭುತವಾಗಿರುವಂತ ಮಜ್ಜಿಗೆ ಹುಳಿನ ಮಾಡಿದ್ದಾರೆ. ಖಾಲಿ ಮಾಡ್ಲೇಬೇಕು. ನಮ್ಮ ಮನೆ ಕೈ ರುಚಿನ ಸ್ವಲ್ಪ ನೋಡಿ. ನಾವು MBA ಓದಿದ್ರು ಕೂಡ ಅಡಿಗೆ ಮಾಡೋದನ್ನ ಕಲ್ತಿದೀವಿ ಅಂತ ಇದ್ದಾರೆ. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಚೈತಾಲಿ. ಏನ್ ಮಾಡ್ಕೊಂಡಿದ್ದೀರಾ? MBA. ಇವಾಗ ಏನ್ ಮಾಡ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಅಡಿಗೆ ಮಾಡಕ್ ಬಂದಿದ್ದೀನಿ. ಓಕೆ, MBA ಮಾಡ್ಕೊಂಡಿದ್ದೀರಾ, ಕೆಲ್ಸಕ್ಕೆ ಹೋಗ್ತೀರಾ? ಇವಾಗ ಮುಂದೆ ಹೋಗ್ಬೇಕು ಅಂತ. ಮದುವೆಗೆ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. ಅಡಿಗೆ ಯಾವಾಗಿಂದ ಕಲ್ತ್ರಿ? 5th ಸ್ಟ್ಯಾಂಡರ್ಡ್ ಇಂದ. ನಿಮ್ಮ ಅಮ್ಮ ಮಾಡೋದ್ ಕಲ್ತಿದ್ದಲ್ಲ ಕೇಳಿದ್ದು ನೀವು ನಾನೇ. ನೀವು 5ನೇ ಕ್ಲಾಸಿಂದ ಮಾಡಕ್ ಕಲ್ತ್ಬಿಟ್ರಾ? ನಿಮ್ಮ ಅಮ್ಮ ಅಪ್ಪ ಮಾಡಕ್ ಬರ್ತಾರಲ್ವಾ? ಮಾಡ್ತಾರೆ, ಬಟ್ ತುಂಬಾ ಇಷ್ಟ ಮಾಡೋದು. ನಿಮ್ಗೆ ಅಡಿಗೆ ಮಾಡೋದು ಇಷ್ಟನಾ? ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನ್ ನಿಮ್ಮ ಯಜಮಾನ್ ಹೆಸರು? ವಿನೀತ್. ವಿನೀತ್ ಅಡಿಗೆ ಮಾಡ್ತಾರೇನ್ರಿ? ಓಕೆ, ಆಮೇಲೆ ಹೇಳ್ತಾರೆ. ಸಾರ್ ಸುಮ್ಮನೆ ರೀ ಸಾರ್, ಇನ್ನ 1 ವರ್ಷ ಆಗಿದೆ ಮದುವೆ ಆಗಿ, ಇವಾಗಲೆಲ್ಲ ಕೇಳಬೇಡಿ ಅಂತ ಇದ್ದಾರೆ. ನೋ ಪ್ರಾಬ್ಲಮ್. 1 ವರ್ಷದಲ್ಲಿ ಅಡಿಗೆ ಎಲ್ಲ ಗೊತ್ತಾಗಲ್ಲ, 1.5 ವರ್ಷ ಕಳಿಬೇಕು, 2ನೇ ವರ್ಷಕ್ಕೆ ಬರಬೇಕು, ರಿಯಲ್ ಅಡಿಗೆ ಗೊತ್ತಾಗುತ್ತೆ. ನೋ ಪ್ರಾಬ್ಲಮ್. ರಿಯಲ್ ಅಡಿಗೆ ಅವ್ರು ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ರೆಡ್ ಚಿಲ್ಲಿ ಚಿಕನ್. ರೆಡ್ ಚಿಲ್ಲಿ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ರೆಡ್ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ನಿಂಬೆಹಣ್ಣು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ವಿನಿಗರ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ಮಾಡಕ್ ನಿಮ್ಗೆ? ಬಾಂಡಿ ಬೇಕಾ? ಯಾವ್ದು ಬೇಕು? ಇದ್ ಬೇಕಾ? ಇದು ಸಾಕಾ? ಮೈಸೂರು ಯಾವ ಕಾಲೇಜಲ್ಲಿ ಓದಿದ್ದು? ಟೆರಿಷನ್ ಕಾಲೇಜಲ್ಲಿ ಓದಿದ್ರಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾರಿದ್ದೀರಾ ಮಲ್ಲಿ? 5 ಜನ. ನಾನು, ನಮ್ಮ ಯಜಮಾನ್ರು, ನನ್ನ ಮೈದ, ನಮ್ಮ ಅತ್ತೆ ಮಾವ. ಓಕೆ. ಅಡಿಗೆ ಮಾಡಕ್ ಬಿಡ್ತಾ ಇದಾರಾ ನಿಮ್ಗೆ? ಬಿಡ್ತಾರಾ? ಯಜಮಾನ್ ಏನ್ ಮಾಡ್ತಾರೆ? ಡೆಲ್ಲಲ್ಲಿ ಕೆಲಸ ಮಾಡ್ತಾರೆ, ಹಾರ್ಡ್ವೇರ್ ಇಂಜಿನಿಯರ್. ಆನಿಯನ್. ಓಕೆ. ಏನ್ ಸ್ಪೆಷಲ್ ನಿಮ್ಮಲ್ಲಿ ನೀವು ಮಾಡೋದು? ಏನ್ ಇಷ್ಟ ನಿಮ್ಮ ಯಜಮಾನ್ರಿಗೆ ಇವಾಗ? ನಾನ್ ವೆಜ್. ಏನ್ ಮಾಡೋದು ನೀವು ಮಾಡೋದು? ಏನ್ ಇಷ್ಟ? ನಾನ್ ವೆಜ್ ಅಲ್ಲಿ ಏನ್ ಮಾಡಿದ್ರು ತಿಂತಾರೆ. ಪಾಪ ಹೊಸದಲ್ವಾ, ಏನ್ ಮಾಡೋದು ತಿಂತಾ ಇರ್ತಾರೆ. ಫ್ರೀ ಟೈಮಲ್ಲಿ ಏನ್ ಮಾಡ್ತಾರೆ ಮೈಸೂರಲ್ಲಿ? ನಂಗೆ ಡಾನ್ಸ್ ತುಂಬಾ ಇಷ್ಟ, ಮತ್ತೆ ಪೇಂಟಿಂಗ್. ಡಾನ್ಸ್ ತುಂಬಾ ಇಷ್ಟ. ಮುಂದೆ ಕೇಳ್ಬೇಕು. ಇಷ್ಟ ಕಲಿತಾ ಇದ್ರಾ? ಇಲ್ಲ, ಏನು ಕಲಿತಾ ಇರಲಿಲ್ಲ, ಮಾಡ್ತಾ ಇದ್ದೆ. ಇಷ್ಟ, ಕಾಲೇಜಲ್ಲಿ ಮಾಡ್ತಾ ಇದ್ದೆ. ಓಡಾಡೋದು ಇಷ್ಟ, ಆದ್ರೆ ಏನು ಮಾಡ್ತಾ ಇರ್ಲಿಲ್ವಾ? ವೆರಿ. ಕಾಲೇಜಲ್ಲಿ ಮಾಡ್ತಾ ಇದ್ದೆ. ಓಕೆ. ಬೆಂಗಳೂರೆಲ್ಲ ತೋರಿಸಿದಾರಾ? ನೋಡಿದ್ದೀರಾ ಪೂರ್ತಿಯಾಗಿ? ಪೂರ್ತಿ ಇಲ್ಲ. ಓಕೆ. ಬ್ರೌನ್ ಬೇಕಾ? ಈರುಳ್ಳಿ ಬ್ರೌನ್ ಬೇಕಾ? ಬರೀ ಸ್ವಲ್ಪ ಬ್ರೌನ್ ಆಗ್ಬೇಕು. ಅತ್ತೆ ಅಡಿಗೆ ಚೆನ್ನಾಗಿ ಮಾಡ್ತಾರಾ? ಅತ್ತೆ ಚೆನ್ನಾಗಿತ್ತಾ ಅಡಿಗೆ? ಅಮ್ಮನ್ ಚೆನ್ನಾಗಿತ್ತಾ? ಇಬ್ರು. ಅವ್ರದ್ದು ಇವ್ರದ್ದು ಬೇರೆ ಇದೆ, ಇವ್ರ ಮನೆ ಕಡೆ. ಬೆಂಗಳೂರವ್ರು ಬೇರೆ ತರನಾ? ಮೈಸೂರವ್ರು ಬೇರೆ ತರ? ನಮ್ದು ಬೇರೆನೆ. ಚಿಕನ್ ಹಾಕೋಣ. ಹಾಕಿ. ಹಲ್ದಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರ್ಶಿನ ಪುಡಿಯನ್ನ. ಸಾಕಾ? ಉಪ್ಪು ಅಂತ ಹೇಳಂಗಿಲ್ಲ ನೀವು, ಟಾಟಾ ಉಪ್ಪು. ಸಾಕಾ? ಕೈಲಾಗ್ತೀರಾ ಸ್ಪೂನ್ ಹಾಕ್ತೀರಾ? ಮನ್ಲಿ 2.
ಎರಡು ಹಾಕ್ತೀರಾ? ಮುಗ್ದೋಯ್ತು ಕತೆ. ಕೆಲಸ ಹುಡುಕ್ತಾ ಇದ್ದೀರಾ? ಮುಚ್ಚಿಡೋಣ, ಸ್ವಲ್ಪ ಹೊತ್ತು ಬೇಯಬೇಕಾ ಅಥವಾ ಪರವಾಗಿಲ್ಲ? ಸ್ವಲ್ಪ ಬೇಯಬೇಕು. ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಏನೂ ಇಲ್ಲ. ರೆಡ್ ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿನ. ಸಾಕಾ? ಧನಿಯಾ ಪೌಡರ್. ಎವರೆಸ್ಟ್ ಅವರ ಧನಿಯಾ ಪುಡಿ ಸಾಕಾ? ರೆಡ್ ಚಿಲ್ಲಿ ಚಿಕನ್ ಅದು ಪ್ಲೇನ್ ಆಗಿ ರೆಡ್ ಚಿಲ್ಲಿ ಚಿಕನ್ ಇರುತ್ತೆ. ಇದು ಸ್ವಲ್ಪ ಟೊಮ್ಯಾಟೊ ಸಾಸು ಮತ್ತೆ ಸೋಯಾ ಸಾಸ್ ಎಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಏನಾಗ್ತದೆ? ಟೊಮೆಟೊನಾ? ಟೊಮ್ಯಾಟೊ ಹಾಕಿ. ಏನ್ ಡ್ರೈಯಾ ಏನಿದು? ಸೆಮಿ ಗ್ರೇವಿನಾ? ಏನಕ್ಕೆ ಚೆನ್ನಾಗಿರುತ್ತೆ ತಿನ್ನಕ್ಕಿದು? ಗೀ ರೈಸ್ ಜೊತೆ. ಓ, ಗೀ ರೈಸ್ ಬೇರೆ ಮಾಡ್ಬೇಕು ನೀವು? ತಂದಿದ್ದೀನಿ. ತಂದ್ಬಿಟ್ಟಿದ್ದೀರಾ? ವೆರಿ ಗುಡ್. ರೋಟಿ ನಾನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಓಹೋ, ರುಬ್ಕೊಳ್ಳೋದು ಮಾತ್ರ ಏನೂ ಇಲ್ಲ, ರೆಡಿಮೇಡ್ ಆಗಿ ಹಂಗೆ ಮಾಡ್ಕೋಬಹುದು. ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಜೀರಾ ಪೌಡ್ರು, ಗರಂ ಮಸಾಲ, ಬೇಕಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಟೇಬಲ್. ಓಕೆ. ಸೆಮಿ ಗ್ರೇವಿ ತರ ಇರುತ್ತೆ. ಚಪಾತಿ, ಪೂರಿ, ದೋಸೆ, ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ. ಗೀ ರೈಸ್ಗೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಅಂತೀರಾ? ಗೀ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊನು ಹಾಕಿದೀವಿ. ಸಾಸ್ ಬೇಕಿತ್ತಾ? ಅಷ್ಟೊಂದು ಟೊಮೆಟೊ ಹಾಕಿದೀರಾ? ಇದೊಂದು ಸ್ವಲ್ಪ ಟ್ಯಾಂಗಿ ಆಗೂ ಇರುತ್ತೆ. ಟ್ಯಾಂಗಿ ಆಗಕ್ಕೆ ಬೇರೆ ಎಲ್ಲ ಹಾಕಿದ್ರಲ್ಲ? ಇಲ್ಲ, ಇದು ಸ್ವೀಟ್ ಸಾಸ್ ಬಂದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ನಿಮಗೆ. ಓಕೆ. ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಟಾಟಾ ಉಪ್ಪು, ದೇಶದ ಉಪ್ಪು. ಮದುವೆ ಆದಾಗ ಫಸ್ಟ್ ಸಿನಿಮಾ ಯಾವ್ದಕ್ಕೆ ಹೋಗಿರಿ ನೀವು? ನಿಮ್ಮ ಯಜಮಾನ್ರು? ಮೂವಿಗೆ ಹೋಗಿಲ್ಲ, ಈಗ ರೀಸೆಂಟ್ ಆಗಿ ಹೋಗಿದ್ದು. ಆಯ್ತು. ಮದುವೆ ಆದ್ಮೇಲೆ ಎಷ್ಟು ವರ್ಷದ ಮೇಲೆ ಮೊದಲನೇ ಪಿಕ್ಚರ್ಗೆ ಹೋದ್ರಿ? ಈಗ ಒಂದು 4-5 months ಬ್ಯಾಕ್. ಹೌದಾ? ಯಾವ ಸಿನಿಮಾಗೆ ಹೋಗಿದ್ರಿ? ಒಗ್ಗರಣೆ. ನಿಜವಾಗ್ಲು ಅವ್ರಿಗೆ ಫುಡ್ ಅಂದ್ರೆ ತುಂಬಾ ಇಷ್ಟ. ಸೊ ನನ್ಗೂ ಕುಕಿಂಗ್ ಇಷ್ಟ ಅಲ್ವಾ? ಓಕೆ, ಅದಕ್ಕೆ ಒಗ್ಗರಣೆ ಮೊದಲನೇ ಸಿನಿಮಾ. ಹೌದು. ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ಆದ್ಮೇಲೆ ಅದನ್ನ ಮೊದಲನೇ ಸಿನಿಮಾ. ಓಕೆ. ಸ್ವಲ್ಪ ಸೋಯಾ ಸಾಸ್. ಓಕೆ. ಸ್ವಲ್ಪ ವೆನಿಗರ್. ವೆನಿಗರ್ ಹಾಕ್ತಾ ಇದೀರಾ? ವೆರಿ ಗುಡ್. ಒಂದು 1/2 ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್. ಟೊಮೆಟೊ ಸಾಸಾ? ಟೊಮೆಟೊನು ಹಾಕಿದೀವಿ. ಸಾಸ್ ಬೇಕಿತ್ತಾ? ಅಷ್ಟೊಂದು ಟೊಮೆಟೊ ಹಾಕಿದೀರಾ? ಇದೊಂದು ಸ್ವಲ್ಪ ಟ್ಯಾಂಗಿ ಆಗೂ ಇರುತ್ತೆ. ಟ್ಯಾಂಗಿ ಆಗಕ್ಕೆ ಬೇರೆ ಎಲ್ಲ ಹಾಕಿದ್ರಲ್ಲ? ಇಲ್ಲ, ಇದು ಸ್ವೀಟ್ ಸಾಸ್ ಬಂದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ನಿಮಗೆ. ಓಕೆ. ಇದು ಬೋನ್ಲೆಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ವಿತ್ ಬೋನ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಎರಡು ಚೆನ್ನಾಗಿರುತ್ತೆ. ಎರಡು ಚೆನ್ನಾಗಿರುತ್ತಾ? ಪ್ರಾಬ್ಲಮ್ ಇಲ್ವಾ? ಬೇರೆ ಹಾಕ್ಬೇಕು ಅಷ್ಟೇ. ಕೊತ್ತಂಬರಿ ಸೊಪ್ಪು ಮತ್ತೆ ಲಾಸ್ಟ್ ಅಲ್ಲಿ ಗಾರ್ನಿಶಿಂಗ್ಗೆ ಚಿಲ್ಲಿ, ಗ್ರೀನ್ ಚಿಲ್ಲಿ. ಇವಾಗ ಏನು ಚಿಲ್ಲಿ ಹಾಕಲ್ಲ? ಫೈನಲ್ ಆಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಡ್ರೈ ಆಗ್ಬೇಕಾದ್ರೆ ಹಾಕೋದು. ಎಷ್ಟೊಂದು 15-20 ನಿಮಿಷಕ್ಕೆ ಅಡಿಗೆ ಮಾಡ್ಬೋದಲ್ಲ ಇದನ್ನ? ಈಸಿಯಾಗಿ ಮಾಡ್ಬೋದಲ್ಲ? ನೋಡಿ, ಗ್ರೀನ್ ಚಿಲ್ಲೀಸ್. ಒಂದು 5 ನಿಮಿಷ ಲಿಡ್ ಹಾಕ್ತೀನಿ. ಹಾಕೋಣ ಲಿಡ್ನ? ಫುಲ್ ಡ್ರೈ ಆಗುತ್ತಾ? ಸೆಮಿ ಗ್ರೇವಿ ತರ ಇರುತ್ತಲ್ವಾ? ಓಕೆ. ಚೈತಾಲಿ ಆಗಿದ್ಯಾ? ನೋಡ್ರಿ. ಆಗಿದೆ. ಸಾಕಾ? ಇಷ್ಟೇನಾ? ಆಫ್ ಮಾಡೋಣ? ಮಾಡ್ಬೇಕು. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಯಸ್. ರೆಡ್ ಚಿಲ್ಲಿ ಚಿಕನ್. ರೆಡ್ ಚಿಲ್ಲಿ ಚಿಕನ್ ಮೈಸೂರು ಶೈಲಿ ಇಟ್ಟಿಗೆ ಕೊಡಿದ್ರೆ ರೆಡ್ ಚಿಲ್ಲಿ ಚಿಕನ್ ಇರ್ಬೇಕಿದು ಅಲ್ವೇನ್ರಿ? ಬೆಂಗಳೂರ್ದ ಮೈಸೂರ್ದ? ಇದು ಮೈಸೂರ್ದೇ ತಾನೇ? ಈ ಮೈಸೂರಿಗೆ ಸ್ವಲ್ಪ ರೆಡ್ ಅಂದ್ರೆ ಇಷ್ಟ. ನಾನು ನೋಡ್ಬಿಟ್ಟಿದ್ದೀನಿ ತುಂಬಾ ಜನ. ಹಾಕಿ. ಸರ್, ರೆಡ್ ಚಿಲ್ಲಿ ಚಿಕನ್. ರೆಡ್ ಚಿಲ್ಲಿ ಚಿಕನ್ ವಿತ್ ಗೀ ರೈಸ್ ವಿತ್ ಲೆಮನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಚೈತಾಲಿ ಅವರು. ಓಕೆ, ಅದ್ಭುತವಾಗಿ ಏನೋ ಕಾಣ್ತಾ ಇದೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ.
ರೆಡ್ ಚಿಲ್ಲಿ ಚಿಕನ್ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಚಿಕನ್, ಅರಿಶಿನ, ಉಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಟೊಮ್ಯಾಟೊ ಹಾಕಿ 2 ನಿಮಿಷ ಬೇಯಿಸಿ. ಇದಕ್ಕೆ ಜೀರಿಗೆ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಸೋಯಾ ಸಾಸ್, ವಿನಿಗರ್, ಟೊಮ್ಯಾಟೊ ಸಾಸ್, ಹಸಿಮೆಣಸಿನಕಾಯಿ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡ್ ಚಿಲ್ಲಿ ಚಿಕನ್ ರೆಡಿ ಟು ಟೇಸ್ಟ್. ಚೈತಾಲಿ ಟೇಸ್ಟ್ ಮಾಡೋದಾ? ಹಾ ಸರ್ ಮಾಡಿ. ಗ್ಯಾರಂಟಿನಾ? ಧೈರ್ಯವಾಗಿ ಏನು ಮಾಡಿ. ಯಜಮಾನ ಹೇಳಿದ್ದು? ವಿನೀತ್. ವಿನೀತ್ ಟೇಸ್ಟ್ ಮಾಡ್ಬೋದಾ ಗುರು? ಮಾಡಿ ಅಂತ ಇದ್ದೀರಾ? ಏನ್ ಮಾಡ ಸರ್, ಮಾಡ್ತೀವಿ ಬಿಡಿ, ಇನ್ನೇನ್ ಬಿಡಕ್ಕಾಗತ್ತಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ರೆಡ್ ಚಿಲ್ಲಿ ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಚೈತಾಲಿ ಅವರು. ಚಿಕನ್ ಅಂತೂ ಚೆನ್ನಾಗಿ ಬೆಂದಿದೆ, ಪ್ರಾಬ್ಲಮ್ ಇಲ್ಲ. ಮೈಸೂರು ಇಂಗ್ರೀಸ್ ಮಾಡೋರಲ್ಲ, ಇದು ನಾನು ಮಾಡಿರೋದು. ಹಂಗೆ ತಿನ್ನೋದಕ್ಕಿಂತ ಗೀರೆ ಜೊತೆ ಮ್ಯಾಚಿಂಗ್ ಚೆನ್ನಾಗಿದೆ. ಹೌದು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸ್ವೀಟ್ ಏನು ಅಡುಗೆ ಮಾಡಬೇಕು? ಸ್ವೀಟ್ ಬರುತ್ತೆ, ಪೇಸ್ಟ್ರೀಸು, ಕೇಕ್. ಹ್ಮ್, ಇನ್ನೂ ಕಲಿಯೋಕೆ ತುಂಬಾ ಇಷ್ಟ. ಪೇಸ್ಟ್ರೀಸ್ ಎಲ್ಲ ಕಲಿಬೇಕಾ ಇನ್ನ? ಸ್ವೀಟ್ಸ್ ತುಂಬಾ ಇಷ್ಟ. ತೊಳಿ, ಇದು ನಮ್ಮ ಮೊಗೈನ್ ಡಬ್ಬಿ ವೆಜ್ ಸ್ಪೆಷಲ್, ನಾನ್ ವೆಜ್ ಇಲ್ಲ. ವೆಜ್ಜು, ಸ್ವೀಟ್ಸು, ಚಾಟ್ಸು ಎಲ್ಲ ಇದೆ. ಅಡುಗೆ ಮಾಡಿ ವಿನೀತ್ಗೆ ಒಳ್ಳೆ ಅಡುಗೆ ಮಾಡ್ಕೊಡಿ. ಪಾಪ ಅವ್ರು ಹೆಂಗಿದ್ರು ಮದುವೆ ಆಯ್ತು 1 ವರ್ಷದ ಮೊದಲು 88 kg ಇದ್ರಂತೆ. ಇವತ್ತು ಎಷ್ಟಿದ್ದೀರಾ ಸರ್ ಅಂದ್ರೆ, ಸಾರ್ 69 kg ಆಗ್ಬಿಟ್ಟಿದ್ದೀನಿ ಅಂದ್ರು. ಅವ್ರಿಗೋಸ್ಕರ ಬುಕ್ ಇದು, ವೆಜ್ ರೆಸಿಪಿ ಬುಕ್ಕು, ಬೇಕಾದಂಗೆ ಅಡುಗೆ ಮಾಡ್ಕೊಡಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ ಇವರು ಅದ್ಭುತವಾಗಿರುವಂತಹ ಒಂದು ಬಹುಮಾನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿಂತೀರಾ? ಚುರ್ಮುರಿ, ಬೇಲ್ಪುರಿ. ತುಂಬಾ ಇಷ್ಟ. ಅದಕ್ಕೆ ಬೇಲ್ಪುರಿ ರಸ್ತೆ ಬದಿಲ್ಲ ತಿನ್ಬೇಡಿ, ಬೇಸಿಗೆಗಾಲ ಆರೋಗ್ಯ ಹಾಳಾಗ್ಬಿಡುತ್ತೆ. ಮಯಾಸ್ ಅವ್ರದ್ದು ಬೇಲ್ ಬಾರ್ ಇದೆ, ಇದನ್ನ ತಿನ್ನಿ. ಇದು ಬೇಲ್ಪುರಿನೇನೆ ಬಾರ್ ತರ ಕೊಟ್ಟಿದ್ದಾರೆ ನಿಮ್ಗೆ, ಅದ್ಭುತವಾಗಿರುತ್ತೆ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಮತ್ತು ಜಿ ಕನ್ನಡ ವತಿಯಲ್ಲಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಯಜಮಾನ್ರಿಗೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್. ಪಾಪ ಇನ್ನೇನ್ ಮಾಡ್ತಾರೆ ವಿನೀತ್. ಥ್ಯಾಂಕ್ಸ್ ಗುರು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ಅವರು, ಫಟಾಫಟ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ. ಪ್ರಕಾಶ್ ಅವ್ರು ನಮಸ್ಕಾರ, ಬನ್ರಿ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದೀರಿ ಪ್ರಕಾಶ್? ಸರ್ ಫಿಶ್ ಕಟ್ಲೆಟ್ ಮಾಡ್ತೀವಿ. ಪೀಸ್ ಕಟ್ಲೆಟ್? ಹೌದು. ಅದೇಂಗೆ ಪೀಸ್ ಕಟ್ಲೆಟ್ ಮಾಡೋದು? ಫಿಶ್ ಕಟ್ಲೆಟ್ ಅಂದ್ರೆ ಫಿಶ್ನ ಬೇಯಿಸ್ಬಿಟ್ಟು ಈ ತರ ಮ್ಯಾಶ್ ಮಾಡ್ಕೋಬೇಕು ನಾವು. ಮ್ಯಾಶ್ ಮಾಡ್ಕೊಂಡು ಈರುಳ್ಳಿ ತಂದಿದ್ದು ನೋಡಿ, ಹೇಳ್ತೀವಿ ನೋಡಿ. ಏನೇನ್ ತಂದಿದ್ದೀರಾ ಫಸ್ಟ್ ಹೇಳಿ. ಫಿಶ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಮೀನು, ಮೊಟ್ಟೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಕಾಳು ಮೆಣಸಿನ ಪುಡಿ, ಬ್ರೆಡ್ ಕ್ರಮ್ಸ್, ಉಪ್ಪು, ಎಣ್ಣೆ. ಕಟ್ಲೆಟ್ ಮಾಡಕ್ಕೆ ಸಿಕ್ಕಾಪಟ್ಟೆ ಫಿಶ್ ಜೊತೆಗೆ ಏನೇನೋ ತಂದಿದ್ದಾರೆ. ಶುರು ಮಾಡೋಣ ಈಗ. ಮಾಡೋಣ ಸರ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಸಾಕು ಬಿಡಿ. ಏನ್ ಮಾಡಿದಿರ? ಫಿಶ್ ಹಿಂಗಾಗ್ಬಿಟ್ಟಿದೆ, ಇದು ಕಾಯಿ ತುರಿ ತರ ಆಗ್ಬಿಟ್ಟಿದೆಯಲ್ರಿ? ಹೌದು ಸರ್, ಫಿಶ್ನ ಬೇಯಿಸ್ಕೋಬೇಕು. ಬೇಯಿಸ್ಕೋಬೇಕು, ಬೇಯಿಸ್ಕೊಂಡು ಈ ತರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅದನ್ನ ಮೂಳೆ ತೆಗಿಬೇಕು, ಮುಳ್ಳುಗಳೆಲ್ಲ ತೆಗಿಬೇಕು, ತೆಗೆದುಬಿಟ್ಟು ಕಿವುಚ್ಕೋಬೇಕು. ಅದಾ ಇದು? ಹೌದು ಸರ್. ಮೂಳೆ ಸಪರೇಟ್, ಒಂದಿರ್ಲಿ ಎರಡಿರ್ಲಿ ಎಲ್ಲಾ ಮುಳ್ಳನ್ನ ತಕ್ಕೊಂಡ್ಮೇಲೆ ಕಿವುಚ್ಕೊಳ್ಳಿ. ಕಿವುಚ್ಕೊಂಡಾದ್ಮೇಲೆ ಹಾಕೊಳ್ಳಿ ಅಷ್ಟೇ. ಹಾಕಿ. 1/4 kg ಇದೆ. 1/4 kg ಫಿಶ್? ಹೌದು. ಓಕೆ. ಕಾರ್ನ್ಫ್ಲವರಾ? ಹೌದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ. ಬೇಕಾ? ಹೌದು. ಖಾರ ತಕ ಗ್ರೀನ್ ಚಿಲ್ಲಿ. ಓಕೆ, ಹಾಕೊಳ್ಳಿ. ಈರುಳ್ಳಿ ಹಾಕಿ. ಪೆಪ್ಪರ್ ಪೌಡರ್. ಕಟ್ಲೆಟ್ ಮೇನ್ ಪೇಪರ್ ಏನೇ ಟೇಸ್ಟ್ ಬರೋದು ಅಲ್ವಾ? ಹೌದು. ಎಸ್. ಉಪ್ಪು, ದೇಶದ ಉಪ್ಪು, ಟಾಟಾ ಉಪ್ಪು. ಅದು ಮಾತಂದ್ರೆ ಮಾತು. ಹಾಕಿ. ಒಂದು ಮೊಟ್ಟೆ ಹಾಕ್ತೀನಿ ಈಗ. ಓಕೆ, ಎಷ್ಟು? 2 ಮೊಟ್ಟೆ ಬೇಕಾ? 2 ಹಾಕೋದು, ಇನ್ನೊಂದು ಹಾಕೋಣ. ಸಾಕಾಗುತ್ತೆ, ಏನಿಲ್ಲ. ಸಾಕಂದ್ರೆ ಸಾಕು ಬಿಡಿ, ಒಂದೇ ಸಾಕು. ಆಯ್ತು. ತವಾ ಇಟ್ಬಿಡಿ ಸರ್. ತವಾ ಇಟ್ಬೋಣ? ಆಯ್ತು. ಕಟ್ಲೆಟ್ ರೆಡಿನಾ? ಕಟ್ಲೆಟ್ ರೆಡಿ. ಫಿಶ್ ಅನ್ನ ಫಸ್ಟು ಬೇಯಿಸ್ಕೋಬೇಕು ನೀರಲ್ಲಿ. ಬೇಯಿಸ್ಕೊಂಡ್ಮೇಲೆ ಮುಳ್ಳುಗಳನ್ನ ಅಥವಾ ಮೂಳೆಗಳಿದ್ರೆ ತೆಗೆದ್ಬಿಟ್ಟು ಅದನ್ನ ಕಿವುಚಿ ಇಟ್ಕೋಬೇಕು. ಯಾಕಂದ್ರೆ ಅಲ್ಲೇನೇ ಮುಳ್ಳುಗಿಳ್ಳು ಅಥವಾ ಮೂಳೆ ಏನ ಸಿಕ್ಬಿಡ್ತು ಅಂದ್ರೆ ತಿನ್ನೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದು ಮಾತ್ರ ಒಂದು ಚೂರು ಇರಬಾರ್ದು. ಭಾರಿ ಹುಷಾರಾಗಿ ಮಾಡ್ಕೋಬೇಕು ಇದನ್ನ, ಅಲ್ವಾ? ಹೌದೌದು.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬ್ರೆಡ್ ಹಾಕತ್ತೀನಿ ಸೈಡಲ್ಲಿ ಹಾಕೊಳ್ಳಿ. ಓಕೆ, ರೌಂಡ್ ಶೇಪ್ ಮಾಡ್ಕೊಳ್ಳಿ. ಓಕೆ, ವೆರಿ ಗುಡ್. ಬ್ರೆಡ್ ಕ್ರಮ್ಸ್ ಹಾಕೋದು, ಹೌದು, ಪ್ರೆಸ್ ಮಾಡೋದು ಅಷ್ಟೇ ಆಗ್ತಾ ಇರೋದು. ಬಟ್ ಫಿಶ್ ಅಂತ ಗೊತ್ತೇ ಆಗ್ತಲ್ಲ, ನಾವು ಹೇಳ್ಕೋಬೇಕಷ್ಟೇ ಫಿಶ್ ಹಾಕಿದೀವಿ, ಫಿಶ್ ಹಾಕಿದೀವಿ. ಓಕೆ, ಚೆನ್ನಾಗಿ ಬೇರೆ ಸ್ಲೋ ಫೈರಲ್ಲಿ ಇಟ್ಕೊಳ್ಳಿ. ಹಾ, ತುಂಬಾ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹೌದೌದು. ಫಿಶ್ ಕಟ್ಲೆಟ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬಾ ಈಸಿ ಆದಂತ ವಿಧಾನ ಇದು. ಏನು ರಾಕೆಟ್ ಸೈನ್ಸ್ ಎಲ್ಲ ಏನಿಲ್ಲ, ಆರಾಮ ಮಲ್ಲೇ ಮಾಡ್ಕೋಬಹುದು ನೀವು. ಯೂಶಲಿ ಫಿಶ್ ಕಟ್ಲೆಟ್ ಎಲ್ಲ ಸಿಗ್ಬೇಕಂದ್ರೆ ಅಥವಾ ತಿನ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಕೂಡ. ಎಲ್ಲೋ ಕೆಲವೊಂದು ಹೋಟೆಲ್ಗಳಲ್ಲಿ ಮಾತ್ರ ಸಿಕ್ಕುವಂಥದ್ದು ಫಿಶ್ ಕಟ್ಲೆಟ್. ಈಸಿಯಾಗಿ ಮನೆಯಲ್ಲಿ ನೀವೇ ಮಾಡ್ಕೊಡ್ಬೋದು. ಯಾಕಂದ್ರೆ ಇವಾಗ ಬೇಸಿಗೆಗಾಲ ಬಂದಿದೆ, ಮಕ್ಕಳೆಲ್ಲ ಮನೇಲೇ ಇರ್ತಾರೆ, ಅದು ಇದು ತಿನ್ಬೇಕು ಅಂತ ಕೇಳ್ತಾ ಇರ್ತಾರೆ. ತಿನ್ಬೇಕು ಅಂದಾಗ ಈ ತರ ಹೊಸ ಹೊಸ ಅಡುಗೆಗಳನ್ನ ಮಾಡ್ಕೊಡಿ. ಖಂಡಿತವಾಗ್ಲೂ ಮಕ್ಕಳು ಹೋಟ್ಲಿಗೆ ಹೋಗೋದು ಸ್ವಲ್ಪ ಕಡಿಮೆ ಮಾಡ್ಬೋದೇನೋ. ಕರೆಕ್ಟಾಗಿ ಚೆನ್ನಾಗಿದೆ. ಇದು ಒಳ್ಳೆ ಅದ ಇದು. ಹೌದಾ? ಓಕೆ, ರೆಡಿ ಆಗಿ ಸರ್. ಫಿಶ್ ಕಟ್ಲೆಟ್ ಅನ್ನ ಮಾಡಿದ್ದಾರೆ. ಅದ್ಭುತವಾಗಿ ಕಾಣ್ತದೆ ಫಿಶ್ ಕಟ್ಲೆಟ್. ಯಾಕಂದ್ರೆ ಜಾಸ್ತಿ ಬೇಯಿಸುವಂತ ಅವಶ್ಯಕತೆ ಇಲ್ಲ. ಫಿಶ್ ಆಲ್ರೆಡಿ ಬೆಂದು ಅದಿರ್ತಕ್ಕಂಥ ಮುಳ್ಳುಗಳನ್ನ ತೆಗೆದು ಸ್ಮ್ಯಾಶ್ ಮಾಡಿ ಮಾಡಿರೋದ್ರಿಂದ ಜಾಸ್ತಿ ಬೇಯಿಸುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲರ್ ಬಂದ್ರೆ ಸಾಕು. ಸಾಕಲ್ವಾ? ಸಾಕಾಗಿದೆ ಸರ್. ಓಹೋ, ಓಕೆ ಓಕೆ ಓಕೆ, ಆಗಿದೆ, ಕಲರ್ ಆಗಿದೆಲ್ಲ. ಓಕೆ, ಓಹೋ ಅದ್ಭುತ. ಒಳ್ಳೆ ಕಲರ್ಗೆ ಬಂದಿದೆ ಪ್ರಕಾಶ್ ಅವ್ರು ನಿಮ್ ತರ ಸರ್. ಸರ್ ಫಿಶ್ ಕಟ್ಲೆಟ್. ಓಕೆ, ಫಿಶ್ ಕಟ್ಲೆಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಅದ್ಭುತವಾಗಿ ಮಾಡಿದ್ದಾರೆ. ವೆರಿ ಸಿಂಪಲ್. ಇದನ್ನ ಯಾವ ರೀತಿ ಮಾಡಿದ್ರು ಪ್ರಕಾಶ್ ಅವರು ಮತ್ತೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಫಿಶ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿ ಪುಡಿ ಮಾಡಿದ ಮೀನು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ತಟ್ಟಿ ಬ್ರೆಡ್ ಕ್ರಮ್ಸ್ ನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಎರಡೂ ಕಡೆ ಶಾಲೋ ಫ್ರೈ ಮಾಡಿ. ಈಗ ಫಿಶ್ ಕಟ್ಲೆಟ್ ರೆಡಿ ಟು ಟೇಸ್ಟ್. ಓಕೆ ಪ್ರಕಾಶ್ ರಾವ್, ಹೇಳಿ ಸರ್. ಟೇಸ್ಟ್ ಮಾಡೋಣ. ಮಾಡಿ ಸರ್. ನೋಡಕ್ಕೇನೋ ಚೆನ್ನಾಗಿ ಕಾಣ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ. ಆಯ್ತಾ? ಎತ್ತಿ. ಸಾಸು ಈರುಳ್ಳಿ ಏನು ಬೇಡವಾ? ಹಂಗೆ ಹಾಕೋಬೋದು ಸರ್. ನಾವು ಹಂಗೆ ತಗೊಂಡು ಬೆಳಗ್ಗೆ ಹಾಕೋಬಹುದು. ಯಾವ ಸಾಸ್ ಬೇಕಾದ್ರೆ. ಸಖತ್ತಾಗಿದೆ. ಫಿಶ್ ಇಲ್ಲ, ಚೆನ್ನಾಗಿರುತ್ತೆ ತಿನ್ನಕ. ಅದ್ಭುತವಾಗಿದೆ. ಉಪ್ಪು ಸ್ವಲ್ಪ ಉಪ್ಪು ಜಾಸ್ತಿ ಇದೆಯಾ? ಹೌದಾ? ಯಾಕಂದ್ರೆ ಅದನ್ನ ಕೂಡ ಹಾಕಬೇಕು. ಫಿಶ್ ಅಲ್ಲಿ ಉಪ್ಪು ಇರುತ್ತೆ ಆಲ್ರೆಡಿ. ಸಖತ್ತಾಗಿದೆ. ಮಾತಾಡಂಗಿಲ್ಲ ಯಾರು. ಹೌದಾ? ಕರ್ದೋಗುತ್ತೆ ಬಾಯಲ್ಲಿ, ಅಲ್ಲಿಲ್ಲ ನಡೀತದೆ. ಸಖತ್ತಾಗಿದೆ. ಇದನ್ನ ಪ್ಯಾಟೀಸ್ ಆಗಿ ಯೂಸ್ ಮಾಡಿ, ಬನ್ನನ್ನ ಸ್ವಲ್ಪ ರೋಸ್ಟ್ ಮಾಡಿ ಮಧ್ಯದಲ್ಲಿ ಇಟ್ಕೊಂಡು ತಿಂದ್ರೆ ಬರ್ಗರ್ ಆಗೋಗ್ಬಿಡುತ್ತೆ. ಇಲ್ಲ ಚಪಾತಿ ಒಳಗೆ ಇಟ್ಕೊಂಡು ರೋಲ್ ಮಾಡ್ಕೊಂಡು ತಿಂದ್ರೆ ಚಪಾತಿ ರೋಲ್ ಆಗ್ಬಿಡುತ್ತೆ. ಏನಾಗುತ್ತೋ ಬಿಡುತ್ತೋ, ಇದು ಮಾತ್ರ ಸಖತ್ತಾಗಿದೆ. ಮಾತಾಡಂಗಿಲ್ಲ ಯಾರುವೆ. ಆಮೇಲೆ ಇನ್ನೊಂದು, ಇಷ್ಟೊಂದು ಚೆನ್ನಾಗಿ ಮಾಡಿದ್ರ. ತುಂಬಾ ಜನ ಫೋನ್ ನಂಬರ್ ಹೇಳಿಸ್ಬಿಡಿ ಸರ್ ಪ್ರಕಾಶ್ ಅವರದು. ಹೌದಾ ಸರ್? ಪ್ರಕಾಶ್ ಅವ್ರ ಫೋನ್ ನಂಬರ್ ಹೇಳಿಸಿಂದ ನಮಗೆ ತಲೆ ತಿಂತಾ ಇರ್ತಾರೆ. ಹೌದಾ? ದಯವಿಟ್ಟು ಫೋನ್ ನಂಬರ್ ಹೇಳಿ. ಬರ್ಕೊಳ್ಳಿ ಸರ್. 99 ಬರ್ಕೊಳ್ರಿ. ನಿಮ್ಗೆ ಹೇಳ್ತಾ ಇರೋದು 99 45 07 994507 46 4680 4680. ಹೆಸರು ಬರ್ಕೊಳ್ಳಿ, ಪ್ರಕಾಶ್ ರಾವ್ ಅಂತ ಅಷ್ಟೇ. ಆಮೇಲೆ ಯಾವ ನೀವು ಅಂದ್ರೆ ಗೊತ್ತಾಗಲ್ಲ, ಅವ್ರು ಕನ್ಫ್ಯೂಷನ್ ಆಗುತ್ತಲ್ಲ ಇದು ಯಾರ ನಂಬರ್ ಅಲ್ಲಿ ಅಂತ. ಅದಕ್ಕೋಸ್ಕರ ಹೆಸರು ಬರ್ಕೊಂಡ್ರೆ ಇವ್ರದ್ದು ಅಂತ ಗೊತ್ತಾಗತ್ತೆ. ಥ್ಯಾಂಕ್ ಯು ಪ್ರಕಾಶ್ ರಾವ್, ಥ್ಯಾಂಕ್ ಯು.
ತುಂಬ ಚೆನ್ನಾಗಿದೆ ಅಂದರೆ ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಒಂದ್ಸರಿ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಬೇಕಾಗಿಲ್ಲ, ಮಾಡೋ ವಿಧಾನ ಬೇರೆ, ತುಂಬ ಸುಲಭ. 10 ರಿಂದ 12 ನಿಮಿಷಕ್ಕೆ ಈ ಫಿಶ್ ಕಟ್ಲೆಟನ್ನು ಮಾಡ್ಕೋಬೋದು. ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದನ್ನು ಖಾಲಿ ಮಾಡಲೇಬೇಕು, ಮುರಳಿ ನೀವು ಕಾರ್ಯಕ್ರಮ ಮುಗಿಸ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಫೋನ್ ಮಾಡಿ, ಮುರಳಿಯವರೇ ನಮಗೂ ಅವಕಾಶ ಕೊಡಿ, ನಾವು ಸಹ ನಮ್ಮ ಮನೆಯ ಕೈ ರುಚಿನ ಮಾಡಿ ತೋರಿಸ್ಬೇಕು ಅಂತ ಲೆಟರ್ಗಳನ್ನ ಬರೀತಾ ಇದ್ದಾರೆ, ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ತೋರಿಸ್ತೀವಿ. ಜೊತೆಗೆ ಇದಲ್ಲದೆ ನಮ್ಮ ಒಗ್ಗರಣೆ ಡಬ್ಬಿ ವೆಜ್ ರೆಸಿಪಿ ಭಾಗ 1 ಬಿಟ್ಟಿದ್ದೀವಿ. ಸಿಂಪ್ಲಿ ವೆಜ್ ಎಲ್ಲ ಪುಸ್ತಕದ ಅಂಗಡಿಗಳಲ್ಲೂ ಕೂಡ ದೊರೆಯುತ್ತೆ. ಅಡುಗೆ ಕಲಿಬೇಕಾದವರು, ಕಲಿತಾರವರು, ಹೊಸ ರುಚಿ ಬೇಕು ಅಂದವರೆಲ್ಲ ಕೊಂಡ್ಕೋಬಹುದು. ಅದ್ಭುತವಾಗಿರೋ ಅಡುಗೆಗಳನ್ನ ಮನೆ ಮಾಡ್ಕೋಬಹುದು ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ